ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಲ್ತಿ ಅಂಡ್ ಟೇಸ್ಟಿ ಫುಡ್. ಇವತ್ತು ನಾನು ನಿಮಗೆ ಬೇಲದ ಹಣ್ಣಿನಿಂದ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇದು ಬೇಲದ ಹಣ್ಣಿಂದ ತಗೊಂಡಿದ್ದೀನಿ. ಈ ತರ ಇರುತ್ತೆ ಬೇಲದ ಹಣ್ಣು. ಇದನ್ನ ಒಡೆದ್ಬಿಟ್ಟು ಈ ತರ ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ಬೆಲ್ಲ, ಏಲಕ್ಕಿ ಪುಡಿ, ಇದಕ್ಕೆ ಬೇಕಾಗಿರೋ 3 ಪದಾರ್ಥಗಳು. ಇದು ಬೇಲದ ಹಣ್ಣು ಈ ತರ ಇರುತ್ತೆ. ಇದನ್ನ ಸ್ವಲ್ಪ ಹೊಡ್ಕೋಬೇಕು. ಹೀಗೆ ಕೆಳಗಡೆ ಒಂದು ಬಟ್ಟೆ ಹಾಕೊಂಡು ಹೊಡ್ಬೇಕು, ಯಾಕಂದ್ರೆ ಗ್ರಾನೈಟ್ ಮಾರ್ಬಲ್ ಆ ತರ ಇರುತ್ತೆ. ಅಕಸ್ಮಾತ್ ಕಲ್ಲಿಗೆ ಇಟ್ಟಾದತ್ತು ಅಂತ. ನೋಡಿ, ಈ ತರ ಬರುತ್ತೆ. ಇದೆಲ್ಲ ತೆಗೆದು ತಗೋಬೇಕು. ಸ್ಪೂನ್ ಸಹಾಯದಿಂದ ಎಲ್ಲ ಕೆರೆದು ತಗೋಬೇಕೀಗೆ. ಮತ್ತೆ ಇದಕ್ಕೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಫಸ್ಟು ಇದನ್ನ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಬೆಲ್ಲದ ಹಣ್ಣನ್ನ. ಆಮೇಲೆ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ರುಬ್ಬಬೇಕು. ಇಲ್ಲ ಅಂದ್ರೆ ಬರ್ಫಿ ಚೆನ್ನಾಗಿ ಬರಲ್ಲ. ಇದು ಹಳ್ಳಿಗಳ ಕಡೆಗೆ ತುಂಬ ಸಿಗುತ್ತೆ. ಅಲ್ಲೆಲ್ಲ ತುಂಬ ಮಾಡ್ತಾರೆ. ಇಲ್ಲಿ ಸಿಟಿಗಳಲ್ಲಿ ಕಡಿಮೆ ಸಿಕ್ಕೋದು. ಇದು ದೇಹಕ್ಕೂ ತುಂಬ ಒಳ್ಳೆಯದು. ಬೇಸಿಗೆಕಾಲದಲ್ಲಿ ತುಂಬ ತಂಪು. ಇದು ಪಾನಕೆಲ್ಲ ಮಾಡ್ತಾರೆ. ಪಾನಕಲ್ಲೂ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಬರ್ಫಿ, ಪಾನಕ ಎರಡೂ ತೋರಿಸ್ತೀನಿ ಇವತ್ತು ನಾನು ನಿಮಗೆ. ಒಳಗಡೆ ಕಾಯಿ ಥರ ಐತಲ್ಲ, ಎಲ್ಲ ಈ ಥರ ಪೀಸ್ ಮಾಡ್ಕೊಳ್ಳಿ. ಪೀಸ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ. ಈಗ ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಮಿಕ್ಸಿ ಮಾಡಬೇಕು. ನೋಡಿ, ಈ ತರ ರುಬ್ಬಿದ್ದೀನಿ. ಈಗ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ರುಬ್ಬೇಕು. ಅದೊಂದು ಸ್ವಲ್ಪ ಪಾಕ ಬಂದ ತರ ಹಾಕ್ಬೇಕು. ಅವಾಗ ಬರ್ಫಿ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಒಂದು ಸುತ್ತು ರುಬ್ಬಿದ್ರೆ ಚೆನ್ನಾಗಿ ಬರಲ್ಲ. ಬೆಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ರುಬ್ಬೇಕು. ಸ್ವಲ್ಪ ಬೆಲ್ಲನೂ ಜಾಸ್ತಿ ಇಡಿಸುತ್ತೆ. ಇದಕ್ಕೆ ಹುಳಿ ಇರುತ್ತೆ ಹಣ್ಣು ಸ್ವಲ್ಪ. ನೋಡಿ, ಈ ತರ ಬರುತ್ತೆ. ಇದಾದ್ರೆ ಇನ್ನೂ ಗಟ್ಟಿ ರುಬ್ಕೋಬಹುದು. ಇದಕ್ಕೆ ಏಲಕ್ಕಿ ಪುಡಿ ಮಿಶ್ರಣ ಮಾಡ್ತಿದ್ದೀನಿ. ಇವಾಗ ಇದು ಚೆನ್ನಾಗಿ ಕಲಕ್ಬಿಟ್ಟು ತಟ್ಟೆಗೆ ಒದ್ದೆ ಮಾಡ್ಬೇಕಷ್ಟೇ. ಇದಕ್ಕೆ ತುಪ್ಪ ಅದೆಲ್ಲ ಏನು ಹಚ್ಚೋದಿಲ್ಲ. ಹಿಂಗೆ ತಟ್ಟೆಗೆ ಒದ್ದೆ ಮಾಡಿಬಿಟ್ಟು ಇದನ್ನ ಹರಡಬೇಕು ತಟ್ಟೆಗೆ. ನೋಡಿ, ಈ ತರ ಬರುತ್ತೆ. ಇದನ್ನ ನಾವು ಫ್ರಿಡ್ಜಲ್ಲಿ ಸುಮಾರು ಒಂದು 8 ರಿಂದ 10 ಗಂಟೆ ಟೈಮ್ ಇಡ್ಬೇಕಂದ್ರೆ, ನೀವು ಸಾಯಂಕಾಲ ಮಾಡಿದ್ರೆ ಬೆಳಿಗ್ಗೆಗೆ ಇದು ನಿಮ್ಗೆ ಕ್ಲೀನಾಗಿ ಬರ್ಫಿ ತರ ಬರುತ್ತೆ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಹೊರಗಡೆ ತೆಗ್ದಿಟ್ಮೇಲೆ ಒಂದು 2 ಅವರ್ಸ್ ಬಿಡಿ. ಇದು ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ರುಬ್ಬಿದ್ರೆ ಬೇಗ ಬಿಲ್ಲೆ ಬರುತ್ತೆ. ಇಲ್ಲ ನಾವು ಬೆಲ್ಲ ಹಾಕಿದ್ಮೇಲೆ ಸರಿಯಾಗಿ ರುಬ್ಲಿಲ್ಲ ಅಂದ್ರೆ ಅದು ನಿಧಾನ ಆಗುತ್ತೆ ಬರೋದು. ಇದು ಹೀಗೆ ಫ್ರಿಡ್ಜಲ್ಲಿ ಇಡ್ತೀನಿ. ಇದು ಫ್ರಿಡ್ಜಲ್ಲಿ ಇಟ್ಟಿದ್ದೆ ನಾನು ಬೆಳಿಗ್ಗೆ ಮಾಡಿ. ನೋಡಿ, ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊಳ್ಳೋದು. ನೋಡಿ, ಈ ತರ ಬರ್ಫಿ ಬರುತ್ತೆ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳೋದು. ನೋಡಿ, ಈಗ ಬೇರೆ ಬೇಲ್ದಣ್ಣಿಗೆ ರುಬ್ಕೊಂಡಲ್ಲ ಇದು ಬಿಲ್ಲೆ ಮಾಡೋದಕ್ಕೆ, ಅದೇ ಇದಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಪಾನಕನೂ ಮಾಡ್ಕೋಬಹುದು. ಬೇಲ್ದಣ್ಣಿನ ಜ್ಯೂಸು, ಇದು ಒಂದೇ ಇದರಿಂದ 2 ಐಟಮ್ಸ್ ಮಾಡ್ಕೋಬಹುದು ನೀವು. ಒಂದು ಜ್ಯೂಸು ತಕ್ಷಣ ಕುಡಿಬಹುದು. ಇವಾಗ ಈ ಬರ್ಫಿನೂ ರೆಡಿ ಆಯ್ತು. ಈಗ ಇದೇ ರುಬ್ಬಿರೋದ್ರಿಂದ ಜ್ಯೂಸ್ ಕೂಡ ನಾವು ಮಾಡಿದ್ವಿ. ಜ್ಯೂಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ತಂಪು, ಒಳ್ಳೆ ವಿಟಮಿನ್ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹೆಚ್ಚೆಚ್ಚಿಗೆ ಸೇವನೆ ಮಾಡೋದ್ರಿಂದ ಇದು ತುಂಬಾನೇ ಒಳ್ಳೇದು. ನೀವು ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇಷ್ಟೊತ್ತು ನೀವು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.